ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷರಾಶಿ, ಎಲ್ಲಿಗೆ ಬೇಕಾದ್ರೂ ಇದು ತಗೊಂಡೋಗ್ಬೋದು ನಿಮ್ಮನ್ನ. 0 to ಹೀರೋ. ಪರಶಿವನೇ ನಿಲ್ಲಬೇಕು, ಕಾಳಭೈರವ ಅಂತ ಹೇಳ್ತಾರೆ. ಹತ್ತಿರದಲ್ಲಿ ಕಾಳಭೈರವ ದೇವಸ್ಥಾನ ಆಲಯ ಇದ್ರೆ ಒಂದು ಸಣ್ಣ ಪೂಜೆ ಸಂಕಲ್ಪ, ದುರ್ಗಾ, ಕಾಳಿಕಾ, ರೌದ್ರಿಕ, ಮೃತ್ಯುಂಜಯ, ನರಸಿಂಹ, ಸುಬ್ರಹ್ಮಣ್ಯ, ಅಂಗಾರಕ, ಈ ಥರದ ಅಂಗಾಳ ಪರಮೇಶ್ವರಿ, ಈ ಥರದ ಆಲಯಕ್ಕೆ ಹೋಗಿ ತಟಸ್ಥ ಆಗಿ ಎಲ್ಲರೂ ಯಾವುದೇ ಒಂದು ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ 42-45 ದಿನ ಎಚ್ಚರಿಕೆ. ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೊಂದು ದೊಡ್ಡ ದೊಡ್ಡ ಆಸೆಗಳು ತೋರಿಸುತ್ತೆ. ದೊಡ್ಡ ಬಿಲ್ಡಿಂಗು, ದೊಡ್ಡ ಕಾರ್ಯ, ಏನೋ ಮಾಡಿಬಿಡ್ತೀವಿ. ಏನೋ ಮಾಡದಿದ್ರೂ ಪರವಾಗಿಲ್ಲ, ಇರೋದು ಉಳಿಸ್ಕೊಂಡ್ರೆ ಸಾಕು. ಆ ರೀತಿಯ ಪ್ರಭಾವ ಮೇಷರಾಶಿಗೆ ಏನು ಬೇಕಾದರೂ ಆಗಬಹುದು. ಡೈನಾಮಿಟ್ ಒಂದಿದೆ ಅಲ್ಲಿ ಲಾಭಸ್ಥಾನದಲ್ಲಿ. ಅಷ್ಟು ಗ್ರಹಗಳು ಸೇರ್ಕೊಂಡ್ರೆ ಮೇಘನಾದನೆ ನೀವು ಬಾ, ಶತ್ರು ಹರಿಭಯಂಕರನಾಗಿ ಬಿಡುತ್ತಾನೆ ಅಂತ ಹೇಳ್ತೇವೆ. ಮೇಷಲಗ್ನದವರಾಗಿ ಬಿಟ್ರೆ ಏನೇನೋ ಆಗ್ಬಿಡುತ್ತೆ. ಇದೊಂದು ರೀತಿ ಹುಚ್ಚು, ಉನ್ಮಾದ, ಅಧಿಕಾರದ ಮದ, ಇಲ್ಲ ಏನೂ ಇಲ್ಲದಂತ ಒಂದು ಭಾವ. ಮೊನ್ನೆ ನೋಡಿ ನಮ್ಮ ಶಾಸಕರು ಖುಷಿ ಪಡ್ಬೇಕು. ಬೆಳ್ಳಂಬೆಳಗ್ಗೆ 7 ಗಂಟೆಗೆ ಬಾರ್ ತೆಗೆದು ಕೂತಿದ್ದಾನೆ. ಬೈದು ಏನ್ರಯ್ಯ ಹೊಟ್ಟೆಗೆ ಅನ್ನ ತಿಂತೀರಾ, ವಿಷ ಇಡ್ತೀರಾ, ಇದೇ ಆಗ್ಬಿಟ್ಟಿದ್ದು. ಅಧಿಕಾರಿಗಳಿಗೆ ಗೊತ್ತಿಲ್ವಾ? ನೀವು ಲೈಸೆನ್ಸ್ ಕೊಟ್ಟಿದ್ದು ಯಾಕಪ್ಪ? ಅವನಿಗೇನು ಹೊಟ್ಟೆಪಾಡು? ಅವನಿಗೇನು ಹೊಟ್ಟೆಪಾಡು? ಅವನಿಗೆ ಅದೊಂದು ವ್ಯಾಪಾರ ಅಷ್ಟೇ. 7 ಗಂಟೆಗೆ ತೆಗಿಬೇಕಾ, 10 ಗಂಟೆಗೆ ತೆಗಿಬೇಕಾ ಅಂತ ಬೆಳ್ಳಂಬೆಳ್ಳಗೆ ಅಚ್ಚುಕಟ್ಟ ಕುತ್ಕೊಬಿಟ್ಟವ್ರೆ. ಹೋಗಿ ಮುಗಿಸಿದ್ದಾರೆ. ಏನು ಇಲ್ಲ ಅಂದ್ರೆ ವರ್ಷದ ರಿನ್ಯೂವಲ್ಗೆ ಒಂದಷ್ಟು ದುಡ್ಡು ಏನೇನೋ ಮಾಡಿಟ್ಟಿದ್ದಾರೆ. ಅಲ್ಲೂ ಕೂಡ ಏನ್ ಮಾಡ್ತಾನೆ? ಶಾಸಕರು ಮಾಡಿದ್ದು ಸರಿಯಾ, ಅವನು ಮಾಡಿದ್ದು ಸರಿ ತಪ್ಪು ಅನ್ನೋ ಜಿಜ್ಞಾಸೆ. ಸ್ಕೂಲ್ ಪಕ್ಕದಲ್ಲೇ ಪರ್ಮಿಷನ್ಗಳು, ಕಾಲೇಜ್ ಪಕ್ಕದಲ್ಲೇ ಪರ್ಮಿಷನ್ಗಳು, 100 ಮೀಟ್ರ್ 100 ಮೀಟ್ರಿಗೂ ಇದಾವಪ್ಪ. 100 ಮೀಟ್ರಿಗೂ ಇದಾವೆ. ಹಿಂಗಾಗ್ಬಿಟ್ಟಿದೆ. ಏನ್ ಮಾಡ್ತೀರಿ? ಮನುಷ್ಯ ಇಂಥದೊಂದು ಮಲಿನ ಆಗ್ಬಿಟ್ಟಿದ್ದಾನೆ. ಯಾರು ಹಾಳಾದ್ರೂ ಸರಿ, ನನಗೆ ಬರೋದು ಬರ್ಲಿ ಅನ್ನತಕ್ಕಂಥ ಭಾವ ಇದೇ ಆಗೋದು. ವಿಚಿತ್ರವಾದಂಥದ್ದು. ಸ್ವಲ್ಪ ಮೇಷ, ಏನು ಬೇಕಾದ್ರೂ ನಿಮ್ಮ ಜೀವನದಲ್ಲಿ ನಡೆಯಬಹುದು. ವಿಜಯವೋ ವೀರ ಮರಣವೋ ಎಚ್ಚರಿಕೆ. ಕೆಲವೊಂದು ದೊಡ್ಡ ಸ್ಥಾನದಲ್ಲಿರೋರು, ದೊಡ್ಡ ಬಲದಲ್ಲಿರೋರು, ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವರು ತುಂಬಾ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದಿರಪ್ಪ. ದುಡುಕ್ಬೇಡಿ. ಇರ್ಲಿ, ದೇವರು ಆ ಅಧಿಕಾರ, ಬಲ, ಸ್ಥಾನ ಕೊಟ್ಟಿರೋದು ಕಾಪಾಡಲಪ್ಪ. ಇಲ್ಲ, ಎಚ್ಚರಿಕೆ. ಆ ಬಲವನ್ನ ದುರುಪಯೋಗ ಮಾಡಿಸ್ಬಿಡುತ್ತೆ. ವಿಪರೀತ ಬಲ, ವಿಪರೀತ ಧನ, ವಿಪರೀತ ಶಕ್ತಿ, ವಿಪರೀತ ಚೈತನ್ಯ. ಕೆಲವೊಂದು PR ಕೆಲಸ ಮಾಡ್ತವೆ. ಈ ನಿಜ ಹೇಳ್ಬೇಕು ಅಂದ್ರೆ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್, ಅವನು 1 ಕೋಟಿ ರೂಪಾಯಿ ಒಂದು ಹಬ್ಬಬ್ಬಾ ಅಂದ್ರೆ ಒಂದು 10,000 ರೂಪಾಯಿ ಖರ್ಚು ಮಾಡ್ತಾನೆ ಅಷ್ಟೇ. ಕೊಡೋದು 1 ಕೋಟಿ ರೂಪಾಯಿ 10,000. ಜಗತ್ತಿಗೆ ತೋರಿಸೋದು ಅವನು 10 ಕೋಟಿ ದಾನ ಮಾಡಿದಾಗ. ಈ ತರ ಪ್ರಚಾರ. ಅದಕ್ಕೆ ಅಂತ ಒಂದು ಏಜೆನ್ಸಿಗಳು, ಇನ್ನೊಂದು ಇದ್ರ ಹಿಂದ್ಗಡೆ ನಾವು ನಂಬ್ಕೊಬಿಡ್ತೀವಿ. ಬಿಲ್ ಗೇಟ್ಸ್ ಮಹಾದಾನಿ ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಕಾರ್ತೀಕ ಮುಗಿದ ಮೇಲೆ ಬರೋ ಮಳೆ ಬರೋಲ್ಲ, ಕಾರ್ತೀಕ ಮಾಸದ ಮಳೆ ಕರ್ಣನ್ ನಂತರ ದಾನ. ಯಾರ್ದಾದ್ರೂ ಹೆಸರು ಕೇಳಿದೀರಾ? ಕಾರ್ತಿಕ್ ಮಾಸದ ಮೇಲೆ ಮಳೆ ಬರುತ್ತಾ? ಇಲ್ಲ. ಹಾಗೆ ಕರ್ಣನ್ ನಂತರ ದಾನ ಮಾಡುವಂತವನು ವ್ಯಕ್ತಿ ಇದೆಯಾ? ಇಲ್ಲ. ಆದ್ರೂ ಇದೆಲ್ಲ ನಡೀತದೆ ಈ ಮಾಯೆಗಳು. ಎಚ್ಚರಿಕೆ. ವೃಷಭ ರಾಶಿ, ರಾಶಿಯಾಧಿಪತಿ ಚೆನ್ನಾಗಿದ್ದಾನೆ. ಬುಧನ ಜೊತೆ, ಸೂರ್ಯನ ಜೊತೆ, ರಾಹು ಜೊತೆ ವಿಪರೀತ ಬಲದಲ್ಲಿ ಕುಳಿತಿರ್ತಕ್ಕಂಥ ಒಂದು ಭಾವ. ವಿಶೇಷವಾಗಿ
ಚೆನ್ನಾಗಿದೆ. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಬಂಗಾರ, ಬೆಳ್ಳಿ, ಆಭರಣ, ವೈನು, ಎಂಟರ್ಟೈನ್ಮೆಂಟು. ಈ ವಾರ ಕುಂಭದ್ರೋಣ ಮಳೆ. ನಿಮಗೂ ಅಷ್ಟೇ. ದಶಮದಲ್ಲಿ ಅಷ್ಟು ಗ್ರಹಗಳಿದ್ದರೆ ರಾಜರೇ ಅಂತ ಹೇಳ್ತೇನೆ. ರಾಜಗ್ರಹ ಸೂರ್ಯ ಕುಳಿತಿದ್ದಾನೆ, ಕುಜ ಬೇರೆ, ಅಸುರ ಗ್ರಹಗಳು, ರಾಹು ಕುಳಿತಿದ್ದಾನೆ. ಒಂಥರ ಕೊಪ್ಪರಿಗೆ ದುಡ್ಡು ಅಂತ ಹೇಳ್ತೇವೆ. ಕೆಲವರಿಗೆ ಕಳ್ಕೊಳ್ಳೋದು ಉಂಟು, ಹುಷಾರು. ಇನ್ಕಮ್ ಟ್ಯಾಕ್ಸ್ ರೈಡ್ಗಳು ನಡೆದು ಬಿಡುತ್ತೆ. ಮೋಸ ಗೀಸ ಮಾಡಿ, ಅನ್ಯಾಯ ಮಾಡಿ, ಅಧರ್ಮ ಮಾಡಿ ತಗೊಂಡಿರೋದು, ಇನ್ನೊಂದು ಮಾಡೋದು ಅನ್ನತಕ್ಕಂಥದ್ದು. ಜಾಗ್ರತೆ. ಕೆಲವರು ಹಾಗೆ, ಅರೇ 7 ತಲೆಮಾರು 10 ತಲೆಮಾರಿಗೆ ದುಡ್ಡು. ತಮಾಷೆ ಗೊತ್ತಿದ್ಯಾ? ನನ್ನ ಮುತ್ತಜ್ಜನ ಫೋಟೋ ಮನೇಲಿ ಇಲ್ಲ, ಮುತ್ತಜ್ಜಿ ಫೋಟೋ ಇಲ್ಲ. ಈಗ ನನ್ನ ಅಜ್ಜನ ಫೋಟೋ ಹೋಗ್ಬಿಟ್ಟು ನನ್ನ ತಂದೆ ತಾಯಿ ಫೋಟೋ ಇದೆ. ನಾಳೆ ನಾನು ಹೋದ್ರೆ ನನ್ನ ಮೊಮ್ಮಕ್ಕಳವರೆಗೂ ಆ ಫೋಟೋ ಇಟ್ಕೊಂಡು ನೋಡ್ತಾರೆ, ಇದು ನಮ್ಮ ಅಜ್ಜ ರವಿಶಂಕರ್ ಗುರುಜಿ ಆಗಿದ್ರಂತೆ, ಹಂಗಂತೆ ಹಿಂಗಂತೆ. ಯಾರು ಇಲ್ಲ. ಈ ತಲೆಮಾರುಗಳಿಗೆ ಆ ಒಂದು ಗೌರವ, ರೆಸ್ಪೆಕ್ಟು, ಇನ್ನೊಂದು ಕೊಡೋ ಅಂತ ಭಾವ ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ತಲೆಮಾರು ತಲೆ ಮೇಲೆ ಬಂಡೆಗಲ್ಲೇ ಇರ್ತಾರೆ. ಮೊನ್ನೆ ನೋಡಿ, ಕೋಲಾರ ಹತ್ರನೋ ಏನೋ ಆಸ್ತಿಗೋಸ್ಕರ 70 ವರ್ಷದ ತಂದೆನ ಸಾಯಿಸ್ಬಿಟ್ಟಿದ್ದಾರೆ. ಆಸ್ತಿ ತಗೋದಕ್ಕೆ ಮಕ್ಕಳು ಕೊಡ್ತಿಲ್ಲ ಅಂತ ಮಕ್ಕಳೇ ಸೇರ್ಕೊಂಡು ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಏನಕ್ಕೆ ತಲೆಮಾರು ದುಡ್ಡಿಡ್ಬೇಕು ಅಂತೀರಿ? ಯಾರಿಗಿಡ್ಬೇಕು ಅಂತೀರಿ? ಸಹಾರ ಓನರು ಸಾಯ್ತಾನೆ, ಮಕ್ಕಳೇ ಬರಲಿಲ್ಲ. ಈ ಥರದ್ದು ಎಷ್ಟೋ ನೋಡ್ಬಿಟ್ಟಿದ್ದೇವೆ. ಆದ್ರೂ ನಮಗ ಆ ಹುಚ್ಚು. ಒಂದಷ್ಟು ನಿಮ್ಮ ರಕ್ಷಣೆಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೋದು ನೋಡಿ. ನಿಮ್ಮ ರಕ್ಷಣೆಗೆ ಆಯ್ತು ಅಂದ್ರೆ ಅವ್ರಿಗೊಂಚೂರು ನೋಡೋಣ. ಸಾಕಾಗ್ಬಿಟ್ಟಿದೆ ಈ ವಿಚಿತ್ರವಾದಂತ ಕೋರಿಕೆಗಳ ಒಂದು ಭಾವ. ಇದು ಹೆಂಗಿದೆ ಅಂದ್ರೆ, ರಾವಣನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಂತೆ. ಕಲಿಯುಗಕ್ಕೆ ತಕ್ಕಂಥದ್ದು ಒಂದು ಸಣ್ಣ ತಮಾಷೆ ಪ್ರಸಂಗ. ನೋಡಪ್ಪ, ಗೀತಾ ಮೇಲೆ ಕೈ ಇಟ್ಬಿಟ್ಟು ನೀನು ಪ್ರಮಾಣ ಹೇಳ್ಬೇಕು, ನೀನು ಸತ್ಯವನ್ನೇ ಹೇಳ್ತ. ಸ್ವಾಮಿ, ಗೀತೆ ಮೇಲೆ ಕೈ ಇಡಲ್ಲ. ಯಾಕೋ? ಸೀತಾನ ಎತ್ಕೊಂಡ್ ಬಂದಿದ್ದಕ್ಕೆ ಒಂದು ರಾಮಾಯಣ ಆಯ್ತು, ಇನ್ನು ಈ ಗೀತಾ, ಇನ್ನೊಂದು ಮಹಾಭಾರತ ನನ್ನಿಂದ ಆಗೋದು ಬೇಡವೇ ಬೇಡ ಸ್ವಾಮಿ ಅನ್ನಂತೆ. ಸೊ ಆ ರೀತಿ ವೃಷಭಂ ಜಾಗೃತ. ಮಿಥುನ ರಾಶಿ. ಭಾಗ್ಯದಲ್ಲಿ ಬುಧ, ಶುಕ್ರ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ, ಗುಪ್ತಚರ ಇಲಾಖೆ, ಹೈನುಗಾರಿಕೆ, ತೋಟಗಾರಿಕೆ, ಟ್ರಾವೆಲ್ಸು, ಏರ್ಲೈನ್ಸು, ಏವಿಯೇಷನ್ಸು, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಮಿಥುನ ರಾಶಿಯವರಿಗೆ ಬ್ಯೂಟಿಫುಲ್ ಒಂದು ವಾರ ಆಗಿರುತ್ತೆ. ಫ್ಯಾಂಟಾಸ್ಟಿಕ್. ನಿಮಗೂ ಅಷ್ಟೇ ಚೆನ್ನಾಗಿದೆ. ಮನೆ, ಕುಟುಂಬ, ಸಂಬಂಧಿಕರು, ಆತ್ಮೀಯರು, ತುಂಬ ವಿಶೇಷಗಳನ್ನ ನೋಡ್ತಕ್ಕಂಥ ಒಂದು ಭಾವ ಉಂಟು ಈ ವಾರ. ಒಂದು ಶುಭ ಕಾರ್ಯ ಆಗತಕ್ಕಂಥದ್ದು, ಹೊರಗಡೆ ಹೋಗ್ಬರೋದು, ಟ್ರಾವೆಲ್ಸ್ ಹೋಗ್ಬರೋದು, ಕೆಲವರಿಗೆ ಮನೆ ತಗೊಳ್ಳೋ ಯೋಗ, ಗಾಡಿ ತಗೊಳ್ಳೋ ಯೋಗ, ಸುಂದರವಾದ ಮನೆ, ಮದುವೆ ಯೋಗ, ಇದೆಲ್ಲ ಉಂಟಾದರೂ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ಳೋದಲ್ಲ. ಸ್ವಲ್ಪ ನೋಡ್ಕೊಂಡು ಒಂದೊಂದೇ ಹೆಜ್ಜೆ ಇಡಿ. ಇನ್ನು ಕರ್ಕಾಟಕ ರಾಶಿ. ಅಷ್ಟಮದಲ್ಲಿ ಅಷ್ಟಗ್ರಹ ಕೂಟ ನಡೆಯುತ್ತೆ. ದಟ್ ಇಸ್ ನಾಟ್ ಎ ರೈಟ್. ಇದು ಒಂದು ಅದೇ ಏನೋ ಬಾವಿ ನೀರಾಗಿಲಿಕ್ಕೆ ಹೋಗಿ ವಜ್ರದ ಗಣಿ ಸಿಕ್ತು, ಕೆಲವ್ರಿಗೆ ಏನೋ ಸಿಕ್ತು ಅಂತ ಕೇಳ್ತಿರ್ತೀವಲ್ಲ, ಅದು ಲೆಕ್ಕ. ಅದು ಒಂದು ನಿಯಮ ಇದೆ. ಯಾರೋ ನನಗೆ ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತಾಡ್ತಿದ್ದಾರೆ. 3 ಅಡಿ ಇಲ್ಲ 4 ಅಡಿ ಒಳಗಡೆ, ಭೂಮಿ ಒಳಗಡೆ ಸಿಗೋದೆಲ್ಲ ನಮ್ಮದು. ಅದ್ರ ಒಳಗಡೆ ಕೆಳಗಡೆ ಇಷ್ಟು ಅಡಿ ಅಂತಿದೆಯಂತ, ಅದ್ರ ಒಳಗಡೆ ಹೋಗ್ಬಿಡ್ತಂದ್ರೆ ಸಿಕ್ಕಿರೋದೆಲ್ಲ ಸರ್ಕಾರದ್ದು ಅನ್ನತಕ್ಕಂಥದ್ದು. 3 ಅಡಿ ಇಲ್ಲ 6 ಅಡಿ ಅನ್ನೋ ಒಂದು ಲೆಕ್ಕ. ಸೊ ನಿಮಗೆ ಆ ಥರದ್ದು ಒಂದು ಭಾವ ಉಂಟು. ಏನೋ ಒಂದು ಕಡೆಗೆ ಹೋಗಿ ಏನೋ ಒಂದು ವಿಚಿತ್ರವಾಗಿರತಕ್ಕಂಥ ಒಂದು ಭಾವ ಶಕ್ತಿಗಳು ಆಗತಕ್ಕಂಥದ್ದು ಆಗುತ್ತದೆ. ಎಲ್ಲಿಗೂ ಬೇಕಾದ್ರೂ ತಗೊಂಡು ಹೋಗ್ಬೋದು. ಕಟಕ ರಾಶಿಯವರು ಈ ಒಂದು 40-42 ದಿನ ವೆರಿ ಕೇರ್ಫುಲ್. ಖಂಡಿತ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಬೇರೆ ಗ್ರಹಣ,
ಅಷ್ಟಮ ಸ್ಥಾನದಲ್ಲಿ ಸೂರ್ಯಗ್ರಹಣ ಆಗಿದೆ ಅಂದ್ರೆ ಚಂದ್ರಗ್ರಹಣ ಬರ್ತಕ್ಕಂಥದ್ದು. ಸೊ ಮನೆಯಲ್ಲಿ ಒಂದು ಅನಾಹುತ ಇದೆ, ಹಿರಿಯರಿಗೆ, ಒಡ ಹುಟ್ಟಿದವರಿಗೆ, ಶುಭ ಕಾರ್ಯಗಳ ಭಂಗ ಆಗತಕ್ಕಂಥದ್ದು, ಇಲ್ಲ ಶುಭವೇ ಇಲ್ಲ ಅನ್ನೋರಿಗೆ ವಿಪರೀತ ಶುಭ, ಅಶುಭವೇ ಏನೋ ಬಿಡುಗರು, ಮದುವೆ ಇಲ್ಲದವ್ರಿಗೆ ಮದುವೆ, 40 ಮೇಲೆ ದಾಟಿರೋರ್ಗೆ ಮದುವೆ. ಈ ಒಂದು ದಂಡಪಿಂಡ ಕಣೋ. ಮೊನ್ನೆ ನೋಡಿ ಒಂದು ವಿಚಿತ್ರ ನಡೆಯುತ್ತೆ. ಗಂಡನಿಗೆ ಕೆಲಸ ಇಲ್ಲ, ಸುಮಾರು 16 ವರ್ಷ ಸಾಕಿದಾಳೆ. ಕೆಲವು ದೇಶಗಳಲ್ಲಿ ಅದಿದೆ. ಗಂಡ ನಿರುದ್ಯೋಗಿ, ಮದುವೆ ಆಗ್ಬಿಟ್ಟಿದೆ, ಅವೆಲ್ಲ ಮಾತೇ ಇಲ್ಲ, ಸಾಕ್ಬೇಕು. ಕಡೆಗೆ ತಡೀಲಾರ್ದೆ ಡೈವರ್ಸ್ ಕೊಟ್ಟಿದ್ದಾಳೆ. ಡೈವರ್ಸ್ ಆದ್ಮೇಲೂ ಕೂಡ ಅವನಿಗೆ ಇಷ್ಟು ಅಂತ ದುಡ್ಡೆಲ್ಲ ಕೊಡ್ಬೇಕು, ಅವನನ್ನ ಮೇಂಟೈನ್ ಮಾಡ್ಬೇಕು. ಅಲ್ಲ ಆಗಿದೆ. ನೀವು ಅಮೆರಿಕದಲ್ಲಿ ಗಂಡನಿಗೆ 100 ಕೋಟಿ ಇದೆ, ಹೆಂಡತಿಗೆ 1 ಕೋಟಿ ಇದೆ, 1 ರೂಪಾಯಿ ಕೂಡ ಇಲ್ಲ ಅಂತ ಇಟ್ಕೊಳ್ಳಿ. ಡೈವರ್ಸ್ ಮಾತು ಬಂತು ಅಂದ್ರೆ ಮಿನಿಮಮ್ 50 ಕೋಟಿ ಕೊಟ್ಬಿಡ್ಬೇಕು, ಸಾಕಬೇಕು. ಇದೆಲ್ಲ ಇದೆ. ಹಾಗೆ ಹೆಂಡತಿ ಹತ್ರ 100 ಕೋಟಿ ಇದೆ, ಗಂಡನ ಹತ್ರ 1 ರೂಪಾಯಿ ಇಲ್ಲ ಅಂದ್ರೆ ಡೈವರ್ಸ್ ಆಯ್ತು ಅಂದ್ರೆ ಸಾಕಬೇಕು. ಇಲ್ಲ ನಾನು ನಿರುದ್ಯೋಗಿ, ಸಾಕ್, ದುಡ್ಡು ಕೊಡ್ಬೇಕು, ಆಸ್ತಿ ಹಂಚ್ಬೇಕು ನಂತೀರಾ? ಅದಿದೆ. ನಮ್ಮ ಭಾರತದ ತರ ಅಲ್ಲ. ಅದು ಆ ಕಾಯಿಲೆ ಇಲ್ಲಿ ಬಂದ್ಬಿಟ್ಟಿದೆ ಬಿಡಿ, ಬೇರೆ ಬೇರೆ ರೀತಿಯಲ್ಲಿ ದೋಚ್ಕೊಳ್ಳೋದು. ಸುಮಾರು ಇಷ್ಟು ವರ್ಷ ಆಗಿ ಸಾಕಾಗ್ಬಿಟ್ಟಿದೆ ಅಂತ ಡೈವರ್ಸ್ ತಗೋಬಿಟ್ಟಿದ್ದಾರೆ. ಅವನು ಒಪ್ಕೋಬಿಟ್ಟಿದ್ದಾನೆ. ಅಲ್ಲಿ ನಡೆಯುತ್ತಲ್ವಾ ದಂಡಪಿಂಡ ಅಂತ ಹೇಳಿದ್ಮೇಲೆ, ಆಮೇಲೆ ತಿಂಗಳು ಇಷ್ಟು ಅಂತ ಕೊಡಬೇಕು. ತಮಾಷೆ ಗೊತ್ತಾ, ಕಟಕ ರಾಶಿಯವ್ರಿಗೆ ಹೊಡೆದಾಗ ಲಾಟ್ರಿ ಹೊಡೆದ್ಬಿಟ್ಟಿದ್ರು. ಎಷ್ಟು ದೊಡ್ಡ ಲಾಟ್ರಿ ಅಂತ ಗೊತ್ತಿದೆ, 2500 ಕೋಟಿಯ ಲಾಟ್ರಿ ಹೊಡೆದ್ಬಿಟ್ಟಿದ್ದಾರೆ. ಬಂಪರ್ ಲಾಟ್ರಿ ನೋಡಿ. ಇದನ್ನೇ ಹೇಳೋದು, ಈ ರೀತಿ ಗ್ರಹಗಳು ಅಷ್ಟಮದಲ್ಲಿ ಕುಳಿತರೆ, ದುಷ್ಟ ಗ್ರಹಗಳು ದುಷ್ಟ ಸ್ಥಾನದಲ್ಲಿ ಕುಳಿತರೆ ಲಾಟ್ರಿ ಹೊಡೆದಾಗ ಆಗುತ್ತೆ. ಬಂಪರ್ ಏನೂ ಇಲ್ದ ಒಂದು ರಾತ್ರಿ ಸೂಪರ್ ಸ್ಟಾರ್ ಅದ ಏನೋ ಇದು 2500 ಕೋಟಿ ಮಕ್ಳೇ. ಇದು ಮೊನ್ನೆ ನಡೆದಿರೋದು. ಅದು ಡೈವರ್ಸ್ ಕೊಟ್ಟು 3ನೇ ವಾರಕ್ಕೆ ಅವನಿಗೆ ಲಾಟ್ರಿ ಹೊಡೆದಿರೋದು. ಬಾಯ್ಬಾ ಬಡ್ಕೋತಾವಳೆ. ಡೈವರ್ಸ್ ಕೊಡದೇ ಇದ್ದಿದ್ರೆ 2500 ಕೋಟಿನಲ್ಲಿ ಅರ್ಧ ಹೆಂಡತಿಗೆ ಕೊಡ್ಬೇಕಿತ್ತು. ಅವ್ನು 1250 ಕೋಟಿ. ಏನೂ ಇಲ್ಲ, ನಿರುದ್ಯೋಗಿ, ಅನ್ಫಿಟ್, ನಥಿಂಗ್. ಅವನನ್ನ ಊಟ ಹಾಕೊಂಡು ಸಾಕ್ತಿದ್ಲು ಅವಳೆ. ನಿನ್ ಸವಾಸ ಸಾಕಿಕೊಂಡು ಅಂತ ಡೈವರ್ಸ್ ಕೊಟ್ಟು ಹೊರಗಡೆ ಬಂದ್ರೆ ಈ ರೀತಿ ನಡೆಯುತ್ತೆ. ದಿಸ್ ಇಸ್ ದಿ, ಇದನ್ನೇನಂತೀರಿ? ಯಾವ ಗ್ರಹಗಳು ಇದೇನಿದು ನೋಡಿ. ಅವಳು ಪಾಪ ನೋಡ್ಕೊಂಡ್ಲು, ಸಾಕಿದ್ಲು, ಎಲ್ಲಾ ಮಾಡಿದ್ಲು, ಬಿಟ್ಟು ಬಂದ ಮೇಲೆ ಇವನಿಗೆ ಜಾಕ್ ಪಾಟ್ ಅನ್ನೋ ತರ. ಯಬ್ಬಾ, ಅವಳು ಏನ್ ಹೇಳ್ಕೊಂಡಿದ್ದಾಳೆ ಗೊತ್ತಾ? ನೀನ್ ಲಾಟ್ರಿಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ತಿಂಗಳು ನಿನ್ ಕಾಂಪನ್ಸೇಷನ್ ಕೊಟ್ಟು ನಿಂಗೆ ತಿನ್ನೋಕೆ ಮೇಯಕ್ಕೆ ಕೊಟ್ಟಿದ್ದ, ನನ್ನ ಸಾಕಾಗ್ಬಿಟ್ಟಿದ್ದು, ಅದರಿಂದ ಹೊರಗಡೆ ಬಿಡಕ್ ಬಿಡೋ, ನಾನೇನೋ ದುಡ್ಕೊಂಡು ತಿಂತಿದ್ದೀನಿ ನೆಮ್ಮದಿಯಾಗಿ ಅಂತಿದ್ದಾಳೆ. ಸೊ ಕಟಕ ರಾಶಿಯವರಿಗೆ ಆ ರೀತಿ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಬಾಯಿಗೆ ಬಂದಿದ್ದು ಕೈಗೆ ಬರಲ್ಲ, ಏನೋ ಒಂಥರ ವಿಚಿತ್ರಗಳು ನಡೀತಕ್ಕಂಥದ್ದು. ವೆರಿ ಕೇರ್ಫುಲ್. ಕಾಳಿಕಾ, ರಾಜರಾಜೇಶ್ವರಿ, ಬನಶಂಕರಿ, ದುರ್ಗಾ, ನರಸಿಂಹ, ಈ ರೀತಿಯ ಸೇವೆ, ಪೂಜೆ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ತುಂಬ ಸಮಾಧಾನ, ದುಡುಕ್ಬೇಡಿ. ನೀವು ಅಷ್ಟೇ. ಸಿಂಹರಾಶಿ ಸಪ್ತಮ ಸ್ಥಾನದಲ್ಲಿ ವಿಶೇಷ ಬಲ. ಇದು ಒಂದು ರೀತಿ ಅಲಯನ್ಸ್. ದೊಡ್ಡ ಕಂಪನಿಗಳು, ದೊಡ್ಡ ಪಾರ್ಟಿಗಳು, ದೊಡ್ಡ ಎಲೆಕ್ಷನ್ಗಳು, ಈ ತರದ್ದು ನಡೆಯತಕ್ಕಂಥ ಒಂದು ಭಾವಾರ್ಥ ಇರತಕ್ಕಂಥವರಿಗೆ ಉಪಯೋಗ. ನಿಮ್ಮಂಥವ್ರಿಗಲ್ಲ. ಇದೊಂಥರ ಕಿಚಡಿ ಮಾಡ್ದಂಗೆ ಆಗುತ್ತೆ. ಮನೆಗೆ 4 ಜನ ಬಂದ್ರು, ಏನೋ ಮಾಡೋಣ ಅಂದ್ರೆ ಒಬ್ರು ದೋಸೆ ಮಾಡಿ ಅಂತಾರೆ, ಒಬ್ರು ಇಡ್ಲಿ ಮಾಡಿ ಅಂತಾರೆ, ಒಬ್ರು ಉಪ್ಪಿಟ್ಟು ಮಾಡಿ ಅಂತಾರೆ, ಒಬ್ರು ಚಿತ್ರಾನ್ನ ಮಾಡಿ ಅಂತಾರೆ. ಏನದು ಕತೆ? ಅಲ್ಲಿ ಗಂಜಿ ಮಾಡೋಕೆ ಒದ್ದಾಡ್ತಿದ್ವಿ, 4 ಜನ ಬಂದ್ಬಿಟ್ಟು ಇಷ್ಟು ಮಾಡಿಡ್ಬೇಕು ಅಂತ ಹೇಳ್ದಂದ್ರೆ ಸಾಲ. ಈ ರೀತಿ ಓವರ್ ಕಮಿಟ್ಮೆಂಟ್ಗಳು ಸ್ವಲ್ಪ ಆಗುತ್ತೆ, ದಾರಿ ತಪ್ಪಿಸ್ತಕ್ಕಂಥದ್ದು ಆಗುತ್ತೆ. ಯು ವಿಲ್ ಬಿ ಮೋರ್ ಇನ್ಫ್ಲೂಯೆನ್ಸ್ಡ್. ಈ ವಾರ ಬಂತು ಬೇರೆಯವರಿಂದ, ಬೇರೆಯವ್ರ ಕಾರ್ಯ, ಬೇರೆಯವ್ರ ಕೆಲಸ ಮಾಡಿಕೊಡೋದ್ರಲ್ಲಿ, ಲೈಕ್ ಎ ಲಾಯರು, ಪೊಲೀಸ್ ಆಫೀಸರು, ಜೈಲರು, ಇಂಥವ್ರಿಗೆ ಒಳ್ಳೇದು. ಡಾಕ್ಟರು, ಸರ್ಜನ್ನು, ಅವ್ರಿಗೆ ದಿನ ನೋಡೋರಲ್ವಾ, ಅವರು ದಿನ ಕ್ರಿಮಿನಲ್ಸ್ ನ ನೋಡೋರು, ದಿನ ಆಪರೇಷನ್ಸ್ ನೋಡೋರು. ಅವ್ರಿಗೆ ಇನ್ನೊಂದು 4 ಪೇಷಂಟ್ಸ್ ಬಂದ್ರೆ ಇನ್ನೇನು ಆಗುತ್ತೆ. ಸೊ ದ್ಯಾಟ್ ಇಸ್ ದಿ ಪ್ರಾಬ್ಲಮ್. ಸೊ ಸಿಂಹ ರಾಶಿ ಲಿಟಲ್ ಬಿಟ್ ಕೇರ್ಫುಲ್. ಇನ್ನೊಬ್ರು ತುಂಬಾ ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ. ಇದನ್ನ ಮಾಡೋಣ ಸರ್, ಅದನ್ನ ಮಾಡೋಣ ಸರ್, ಇದ್ರಲ್ಲಿ ಹಾಕೋಣ ಸರ್, ಅದ್ರಲ್ಲಿ ಹಾಕೋಣ ಸರ್, ಈ ವ್ಯಾಪಾರ ಮಾಡೋಣ ಸರ್, ಈ ಬಿಸ್ನೆಸ್ ಮಾಡೋಣ ಸರ್, ಈ ಇನ್ವೆಸ್ಟ್ಮೆಂಟ್ ಮಾಡೋಣ ಸರ್. ಒಂದು 42 ಡೇಸ್ ವೆರಿ ಕೇರ್ಫುಲ್. ಇದೆ, ಚೆನ್ನಾಗಿದೆ ಈ ವಾರ. ದುಡಿತ, ಸಂಪಾದನೆ, ಒಂದು ಗೆಳೆತನ, ಆತ್ಮೀಯರ ಭೇಟಿ, ಮಿತ್ರರ ಭೇಟಿ,
ಅಪರೂಪದ ಹಳೆಯ ಸ್ನೇಹಿತರ ಭೇಟಿ, ಕಾಲೇಜ್ ಮೇಟ್ಸ್ ಭೇಟಿ, ದಿಢೀರ್ ಪ್ರಯಾಣ, ಪರಸ್ಥಳ ಪ್ರಯಾಣ, ಇವೆಲ್ಲವೂ ಕೂಡಿ ಬರತಕ್ಕಂಥದ್ದು ಒಂದು ಉಂಟು. ಎಸ್, ಅಧಿಕಾರದಲ್ಲಿರೋರಿಗೆ ವಿಶೇಷ ಬಲವೇ. ನಿಮ್ ಕಡೆ ಅಲ್ಲಿದ್ದಾರೆ, ನೀವು ಕೂಡ ಹೋಗಿ ಅಲ್ಲಿ ನಿಂತ್ಕೊಬಿಟ್ಟಿದ್ರಿ. ಅವ್ರ ಟ್ರಾನ್ಸ್ಗೆ ತಯ್ಯ ತಕ್ಕ ನಮ್ಮ ರಾಜ್ಯದಲ್ಲಿ ನಡೀತಿರೋದೇ. ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು, ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು, ಇದು ನಡೀತಿರತಕ್ಕಂಥ ಪ್ರಭಾವಗಳು ಅಲ್ಲಿ ನಡೀತಿದೆ ನೋಡಿ ಬೇಕಾದ್ರೆ. ಸೊ ಅಂಥದ್ದೊಂದು ಪ್ರಗಲ್ಪ. ಸ್ವಲ್ಪ ಎಚ್ಚರಿಕೆ ಅಂದಿರಿ. ಲೇವಾದೇವಿ ವ್ಯವಹಾರಗಳು, ಟ್ರಾವೆಲ್ಸು, ಹಣ್ಣು, ಭೂಮಿ, ಬಟ್ಟೆ, ಗಾರ್ಮೆಂಟ್ಸ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅನುಕೂಲ ಸಿಂಧು ಆಗತಕ್ಕಂಥ ವಾರ. ಇನ್ನು ಕನ್ಯಾ ರಾಶಿ ಮಾತ್ರ 6ನೇ ಮನೆಯಲ್ಲಿ ಅಷ್ಟು ಗ್ರಹ ಇತ್ತು ಅಂದ್ರೆ ಇಟ್ ಇಸ್ ಲೈಕ್ 6, 11, 3, 6, 11. ಇಟ್ಸ್ ಕೈಂಡ್ ಆಫ್ ಒಂಥರ ಏನೋ ಒಂದು ಗೊತ್ತಾಗಲ್ಲ ಅದು ಏನದು ಅಂತ. ಏನ್ ಬೇಕಾದ್ರೂ ಆಗ್ಬೋದು. ಶತ್ರು ಸಂಹಾರ, ಹಾಗೆ ವಿಷ ಪ್ರಯೋಗ ಇದು ನಡೆಯುತ್ತೆ. ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಕಣ್ಣುಗಳಿರ್ತವೆ, ಹುಷಾರು. ರಾಜಕೀಯದಲ್ಲಿದ್ದೀರಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಈ ಒಂದು ಮೀಡಿಯಾನಲ್ಲಿದ್ದೀರಿ, ಮಾಧ್ಯಮದಲ್ಲಿದ್ದೀರಿ, ಪತ್ರಿಕಾ ರಂಗದಲ್ಲಿದ್ದೀರಿ, ಕಲಾವಿದರಾಗಿದ್ದೀರಿ. ವೆರಿ ಕೇರ್ಫುಲ್. ಎಸ್, ಅಂದ್ರೆ 6ನೇ ಭಾವ ಋಣಭಾವ, ವೃಣಭಾವ, ಶತ್ರುಭಾವ. ಶತ್ರು ಸಂಹಾರನೂ ಆಗುತ್ತೆ. ಆಗೋಕ್ ಮೊದ್ಲು ಅವನೇನು ಚುಚ್ಚದೆ ಇದು ಮಾಡೋಲ್ಲ. ಅಟ್ಯಾಕ್ ಮಾಡಿದ್ರೆ ನಮ್ಮನ್ನೇನು ಬಿಡಲ್ಲ. ನಾವು 4 ಏಟ್ ಹಾಕಿರ್ತೀವಿ ಅಂದ್ರೆ ಅವನು 1-2 ಏಟ್ ಹಾಕಿರ್ತಕ್ಕಂಥದ್ದು ನಡೆಯುತ್ತೆ, ಚುಚ್ಚುತ್ತೆ, ಬಾಧಿಸುತ್ತೆ ಅನ್ನತಕ್ಕಂಥದ್ದು ಅದಿದೆ. ಸೊ ಕನ್ಯಾ ರಾಶಿಯವರು ಕೂಡ ಹುಷಾರಾಗಿ, ನಿಮ್ಮನ್ನು ತಲೆ ಕೆಡ್ಸೋದು ವಿಪರೀತ ಶಕ್ತಿ, ಇದು ರುದ್ರ ಶಕ್ತಿ, ರೌದ್ರಂ ಶಕ್ತಿ ತುಂಬಾ ಈ ವಾರ. ಮುಖ್ಯವಾಗಿ ಕನ್ಯಾ ರಾಶಿಯವರು ಅಷ್ಟೇ. ದಿಢೀರ್ ನಿರ್ಧಾರಗಳು ತಗೋಬೇಡಿ, ದಿಢೀರ್ ಇನ್ವೆಸ್ಟ್ಮೆಂಟ್ ಅಂತ ಹೋಗಬೇಡಿ. ಯಾರ್ದೋ ಮಾತು ಕೇಳ್ಬಿಟ್ಟು ಇದು ಹೆಂಗಾಗುತ್ತೆ ಅಂತ ಹೇಳ್ದಂದ್ರೆ ತಗೊಬಂದು ಕೊಡ್ತಾರೆ. ಸರ್ ನಿಮ್ಮ ತೋಟದಲ್ಲಿ ನಾವು ಹಾಕಿದ್ವಿ, ಒಂದು ಇದು ಸಿಗುತ್ತೆ ನೋಡಿ, ಅಂಜನ ಹಾಕಿದ್ವಿ. ಹೋದ್ರಿ, 1 ಲಕ್ಷ ಪೂಜೆ ಮಾಡಿದ್ರಿ, ಒಂದು 50 ಗ್ರಾಮ್ ಬಂಗಾರ ಎತ್ಕೊಟ್ಟ. 50 ಗ್ರಾಮ್ 50 ಎಷ್ಟಿದೆ? 7.5 ಲಕ್ಷ. ಪೂಜೆಗೆ ಅಂತ 1.5 ಲಕ್ಷ 2 ಲಕ್ಷ ಮಾಡಿಸ್ಬಿಟ್ಟಿದ್ದಾನೆ. ನಿಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ. ಆಯ್ತಾರೆ, ಸರ್ ದೊಡ್ಡ ಪೂಜೆ ಹಾಕೋಣ ಸರ್, ಈ ದಿಕ್ಕಲ್ಲಿದೆ ಅಂತ ಇನ್ನೊಂದು 15 ದಿನ ಬಿಟ್ಟು ಬಂದು ಹೇಳ್ತಾನೆ. ಸರಿ, ಪೂಜೆ ಮಾಡಿದ್ರಿ, ತಗೋ ಆಗೊಂದು 5 ಲಕ್ಷದ ಪೂಜೆ, ದೊಡ್ಡ ಪೂಜೆ ಆಗ್ಬೇಕು ಸರ್, ಇಷ್ಟು ಕಳಶ ಇಟ್ಟು ಪೂಜೆ ಮಾಡಬೇಕು ಸರ್ ಅಂತಾನೆ. ಒಂದು 5ರಿಂದ 7 ಲಕ್ಷ ಪೂಜೆ ಮಾಡಿಸ್ತಾನೆ. ನಿಮ್ ಕೈಗೆ ಒಂದು 25 ಗ್ರಾಮ್ ಬಂಗಾರ. 25 ಗ್ರಾಮ್ ಬಂಗಾರ ಇವತ್ತು ಎಷ್ಟಿದೆ? ಬೇಡ, ಒಂದು 100 ಗ್ರಾಮ್ ಬಂಗಾರ, ಒಂದು 15ರಿಂದ 16 ಲಕ್ಷ. ಬೇಡ, ಒಂದು 1/4 kg ಬಂಗಾರ, 25 ಲಕ್ಷ. ಫುಲ್ ಖುಷಿ. ಒಂದು ಮಾತ್ರ ಪ್ಯೂರ್ ಆಗಿರುತ್ತೆ, ಇನ್ನೆಲ್ಲ ಅರ್ಧ ಗೋಲ್ಡ್ ಇರುತ್ತೆ. ಉಜ್ಜಿದ್ದೆ, ಟೆಸ್ಟ್ ಮಾಡಿದ್ದೆ, ಓ ಪರಮಾನಂದ. ಇನ್ನೊಂದು 15 ದಿನ ಬಿಟ್ಟು ಬರ್ತಾರೆ. ನೋಡಿ, ನಾವು ಒಂದು 108 ಜನ ಕರ್ಕೊಂಡು ಬಂದು ಫುಲ್ ದಿಗ್ಬಂಧನ ಹಾಕ್ತೀವಿ. ಕಣ್ಣಿಗೆ ಹಂಗೆ ಹೊಡಿತಿದೆ ಸರ್, ಈ ಅಮ್ಮನವ್ನ ಇಟ್ಕೊಂಡು ಪೂಜೆ ಮಾಡಬೇಕು. ತಗೋ, ಸೊತ್ತು ಗೊತ್ತು ಎಲ್ಲ ತಗೊಂಡು 100 kg ಇದೆ ಸರ್, ಈ ಪೂಜೆ ಸಾಕಾಗಲ್ಲ ಸರ್, ತಗೊಳ್ಳಿ. ಒಂದು 50 ಲಕ್ಷದಿಂದ 1 ಕೋಟಿ ಪೂಜೆಗೇನೋ ಅಂತ ಹೇಳ್ಬಿಟ್ಟು ತಗೋತಾರೆ. ಓಂ ನಮಃ ಶಿವಾಯ ಅಂತ ಓಡೋಗ್ಬಿಡ್ತಾರೆ. ಹಿಂಗೆ ನಡೆಯುತ್ತೆ ಈ ಲಾಟ್ರಿ ಕತೆ, ಬೆಟ್ಟಿಂಗ್ ಕತೆ, ಸ್ಟಾಕ್ ಮಾರ್ಕೆಟ್ ಕತೆ. ನೀವು ಇಷ್ಟಾಗಿ ತಗೊಳ್ಳಿ, ನೋಡಿ ನಿಮ್ಗೆ ಏನ್ ಲಾಭ ಅಂತಾರೆ. ಓ ಆನಂದೋ ಬ್ರಹ್ಮ. ನೀವು 10,000 ಹಾಕಿದ್ದೆ ಒಂದು 5,000 ಲಾಭ, 1 ಲಕ್ಷ ಹಾಕಿದ್ದೆ 25,000 ಲಾಭ ಒಂದೇ ವಾರದಲ್ಲಿ. 10 ಲಕ್ಷ ಹಾಕಿದ ತಕ್ಷಣ 5 ಲಕ್ಷ ಲಾಭ, 30 ಲಕ್ಷ ಆಗಿದ ತಕ್ಷಣ 10 ಲಕ್ಷ ಲಾಭ. ತಗೊಳ್ಳಿ. ಸುತ್ತಮುತ್ತ ಫ್ರೆಂಡ್ಸ್ ಎಲ್ಲ ತಗೊಂಡು, ಈ ಬ್ಯಾಂಕಲ್ಲಿ ಇದ್ದಿದ್ದೆಲ್ಲ ಅವ್ನು ಯಾರೋ ತಗೊಂಡೋಗಿ ಇಟ್ಟವನಲ್ಲ, ಹಂಗೆ ತಗೊಂಡೋಗಿ ಇಟ್ಟಿದ್ದೆ. ಗೋವಿಂದ ಗೋವಿಂದ. ಕನ್ಯಾ ರಾಶಿಯವ್ರ ಕತೆ ಚೆಂಬು, ಗೋವಿಂದ. 6ನೇ ಮನೇಲಿದ್ರೆ ಈ ತರ. ಎಸ್, ವಿನಾಶ ಕಾಲಂ, ಜಾಗ್ರತೆ. ತುಂಬಾ ಹುಷಾರಾಗಿರಿ.